ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರಿನ ರಸ್ತೆ ಗುಂಡಿಗಳು, ಭ್ರಷ್ಟಾಚಾರದ ಹುಂಡಿಗಳು, ಯಮಲೋಕದ ಕೊಂಡಿಗಳು ಅಭಿಯಾನ. ಕರ್ನಾಟಕದ ಕಿರೀಟ, ಐಟಿ ಸಿಟಿ, ಸಿಲಿಕಾನ್ ವ್ಯಾಲಿ ಎಂದು ಖ್ಯಾತಿ ಪಡೆದಿರುವ ಬೆಂಗಳೂರು ಈಗ ಗುಂಡಿಗಳ ನಗರ, ಕೊಳಕು ನಗರ ಎಂಬ ಕುಖ್ಯಾತಿಗೆ ಗುರಿಯಾಗಿದೆ. ಮೂಲಭೂತ ಸೌಕರ್ಯಗಳ ಕೊರತೆ ನಗರದ ಜನತೆಯ ಜೀವನವನ್ನ ನರಕ ಯಾತನೆ ಮಾಡಿದೆ. ಇಂತಹ ಸಂದರ್ಭದಲ್ಲಿರೋ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋ ವ್ಯವಸ್ಥೆ ಮಾತ್ರ ನಮ್ಮಲ್ಲಿಲ್ಲ. ಈ ಸಮಸ್ಯೆ ಬೆಂಗಳೂರಿನ ಜನತೆಗೆ ಅಜೀವ ಪರ್ಯಂತ ಅಂತ ಶಾಪ ಆಗಿದೆ. ಯಾಕಂದ್ರೆ ಇಲ್ಲಿ ಆಡಳಿತ ಮಾಡಿರುವ ಜೆಸಿಬಿ, ಜನತಾದಳ, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಆಡಳಿತ ವ್ಯವಸ್ಥೆಯಲ್ಲಿ ನಡೆಯೋ ಭ್ರಷ್ಟಾಚಾರ ಮತ್ತು ಅದಕ್ಷತೆಯ ಫಲಾನುಭವಿಗಳಾಗಿದ್ದು, ಯಾರೇ ಅಧಿಕಾರಕ್ಕೆ ಬಂದರೂ ಬದಲಾವಣೆಗೆ ಆಸ್ಪದವೇ ಇಲ್ಲದಂತಾಗಿದೆ. ಅಲ್ಲದೆ ರಸ್ತೆ ಗುಂಡಿಗಳ ಕಾರಣಕ್ಕೆ 10 ಜನ ಈಗಾಗಲೇ ನಗರದಲ್ಲಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. 100 ಜನ ಬಿದ್ದು ಬೆನ್ನುಮೂಳೆ, ಕೈಕಾಲುಗಳನ್ನು ಮುರಿದುಕೊಂಡು ಆಸ್ಪತ್ರೆ ಸೇರಿ ಅಂಗವಿಕಲರಾಗಿದ್ದಾರೆ. ಗುಂಡಿಗಳಿಗೆ ಯಾರು ಕಾರಣ? ಗುಂಡಿಗಳಿಗೆಲ್ಲ ಯಾರು ಕಾರಣ? ಆದಷ್ಟು ಬೇಗ ತಲುಪಬೇಕು, ಜನರು ಎಚ್ಚೆತ್ತುಕೋಬೇಕು. ಈ ಬಗ್ಗೆ ಬೆಂಗಳೂರಿನ ಜನರಿಗೆ ಸರ್ಕಾರದ ವೈಫಲ್ಯದ ಬಗ್ಗೆ ತಿಳಿಸಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರಿನ ರಸ್ತೆ ಗುಂಡಿಗಳು, ಭ್ರಷ್ಟಾಚಾರದ ಹುಂಡಿಗಳು, ಯಮಲೋಕದ ಕೊಂಡಿಗಳು ಅಭಿಯಾನವನ್ನ ಇಂದು ಆರಂಭಿಸಲಾಯಿತು. ಈ ಅಭಿಯಾನಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿಎನ್ ಅವರು ಚಾಲನೆ ನೀಡಿದರು. ಈ ಅಭಿಯಾನದಲ್ಲಿ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿಎನ್, ರಾಜ್ಯ ಕಾರ್ಯಾಧ್ಯಕ್ಷರಾದ ರಘು ಜಾಣಗೆರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್, ರಾಜ್ಯ ಜಂಟಿ ಕಾರ್ಯದರ್ಶಿ ಎಲ್ ಜೀವನ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಘುನಂದನ ಜೆಪಿ, ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾದ ಅಮಿತ್, ಬೆಂಗಳೂರಿನ ಪದಾಧಿಕಾರಿಗಳಾದ ಬಾಲಕೃಷ್ಣ, ಶಿವಕುಮಾರ್, ದೇವರಾಜ್, ಲೋಕೇಶ್, ಹೆಜಾಜ್ ರಹೀಂ, ಜಂಶೆಡ್ ಪಾಷಾ, ನಾಜೀರ್ ಪಾಷಾ, ನಿರ್ಮಲಾ ಸರಸ್ವತಿ ಹಾಗೂ 100 ಪಕ್ಷದ ಸೈನಿಕರು ಭಾಗಿಯಾಗಿದ್ದರು.